इन्वेस्ट इन इंडिया, इंडिया पे लगा दो क्योंकि इंडिया का भाव बढ़ने वाला। ಹರ್ಷದ್ ಮೆಹ್ತಾ ತನ್ನ ಇಡೀ ಜೀವನದಲ್ಲಿ ಒಂದು ಮಾತು ಹೇಳಿದ್ರು, ಆದ್ರೆ ಇವತ್ತಿಗೂ ಇಂಡಿಯಾದ ಜನರಿಗೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಗೊತ್ತೇ ಇಲ್ಲ. ಹರ್ಷದ್ ಮೆಹ್ತಾ ಹೇಳಿದ ಇನ್ವೆಸ್ಟ್ ಇನ್ ಇಂಡಿಯಾ ಅಂತ ಅಂದ್ರೆ ಟಾಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಟಾಪ್ ಕಂಪನೀಸ್ ಅಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ನಾನು ಹೇಳ್ತೀನಿ, ಅದಕ್ಕಿಂತ ಮುಂಚೆ ಫಾಲೋ ಮಾಡ್ಕೊಳ್ಳಿ. ಯಾವ್ದಾದ್ರು ಸ್ಟಾಕ್ ಬ್ರೋಕರ್ ಆಪ್ ಓಪನ್ ಮಾಡಿ ನಿಫ್ಟಿ ಬೀಸ್ ಅಂತ ಸರ್ಚ್ ಮಾಡಿ, ಕೇವಲ 270 ರೂಪಾಯಿ ಒಂದು ETF ಸಿಗುತ್ತೆ. ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂಡಿಯಾದ ಟಾಪ್ 50 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆ 50 ಕಂಪನೀಸ್ ಡಿವಿಡೆಂಡ್ ಕೂಡ ನಿಮಗ್ ಸಿಗುತ್ತೆ. 270 ರೂಪಾಯಿ ಇಲ್ವಾ, ಟೆನ್ಷನ್ ಬೇಡ. ಕೇವಲ 30 ರೂಪಾಯಿದು ಒಂದು ETF ಇದೆ. ಸೇಮ್ 50 ಕಂಪನೀಸ್ ಸೇಮ್ ರಿಟರ್ನ್ಸ್. 30 ರೂಪಾಯಿಂದ ಇಂಡಿಯಾದ ಟಾಪ್ 50 ಕಂಪನೀಸ್ ನ ಶೇರ್ ಹೋಲ್ಡರ್ ಆಗಬಹುದು. ETF ಅಂದ್ರೆ ಏನು? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಒಂದೇ ಇನ್ವೆಸ್ಟ್ಮೆಂಟ್ ನಲ್ಲಿ ಒಟ್ಟಿಗೆ 50 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ರಿಸ್ಕ್ ಕಮ್ಮಿ, ರಿಟರ್ನ್ಸ್ ಜಾಸ್ತಿ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ರಿಟರ್ನ್ಸ್ ಗ್ಯಾರಂಟಿಡ್ ಇರೋದಿಲ್ಲ. ಇಂಡಿಯಾ ಮೇಲೆ ನಂಬಿಕೆ ಇದ್ರೆ ಇಂಡಿಯಾದ ಗ್ರೋತ್ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿ. ಈ ಆಪರ್ಚುನಿಟಿನ ಮಿಸ್ ಮಾಡಕ್ ಹೋಗ್ಬೇಡಿ. ಕಮೆಂಟ್ ಅಲ್ಲಿ ಹಾಕಿ ETF ಅಂತ 30 ರೂಪಾಯಿದು ಯಾವ ETF ಅಂತ ನಿಮ್ DM ಗೆ ನಾನು ಕಳ್ಸಿಕೊಡ್ತೀನಿ. ಇದೇ ರೀತಿ ಫಿನಾನ್ಷಿಯಲ್ ಟಿಪ್ಸ್ ಗೋಸ್ಕರ ಫಾಲೋ ಮಾಡೋದು ಮರಿಬೇಡಿ.